ನಮಸ್ಕಾರ. ನನ್ನ ಹೆಸರು SB ದ್ವಾರಪಾಲಕ್ ಅಂತ, ರಿಟೈರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಹುಬ್ಳಿಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಹುಬ್ಳಿ. ಈ ಒಂದು ಪ್ರದರ್ಶನದ ಬಗ್ಗೆ ಹೇಳೋದಾದ್ರೆ, ಚಾಲುಕ್ಯ ಅಂಚೆ ಚೀಟಿ ಮತ್ತು ನಾಣ್ಯ ಸಂಗ್ರಹಕಾರ ಸಂಘ ಅಂತೇಳಿ ಹುಬ್ಬಳ್ಳಿಯಲ್ಲಿ 20 ವರ್ಷದಿಂದ ಇದು ನಾವು ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೆ 100 ಜನ ನಮ್ಮ ಸದಸ್ಯರಿದ್ದಾರೆ. ಪ್ರತಿ ವರ್ಷವೂ ನಾವು ಏನದ ಅಂದ್ರೆ, ಈ ಒಂದು ಆಗಸ್ಟ್ 15 ತಾರೀಕಿನಂದು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಈ ಒಂದು ನಾಣ್ಯಗಳ ಮತ್ತು ಅಂಚೆ ಚೀಟಿಗಳ ಪ್ರದರ್ಶನವನ್ನು ಏರ್ಪಡಿಸಿರ್ತೇವೆ. ಇದರಲ್ಲಿ ಬೇರೆ ಬೇರೆ ದೇಶಗಳ ನಾಣ್ಯಗಳು ಅಥವಾ ಅಂಚೆ ಚೀಟಿಗಳು, ಅಲ್ಲದೆ ಪ್ರಮುಖ ಅಂಚೆ ಇದನ್ನು ಫಸ್ಟ್ ಡೇ ಕವರ್ಸು ಮುಂತಾದವುಗಳನ್ನೆಲ್ಲನೂ ಇಲ್ಲಿ ಪ್ರದರ್ಶನ ಮಾಡ್ತಿರ್ತೀವಿ. ಅದರ ಜೊತೆಗೆ ಅದರ ಬಗ್ಗೆ ವಿವರಣೆ ಕೊಡ್ತೀವಿ. ಅಲ್ಲದೆ ಸುಮಾರು 50 ವರ್ಷದಿಂದನೂ ಈ ಒಂದು ಕಲೆಕ್ಷನ್ ಮಾಡ್ಕೊತ ಬಂದದ್ದು ಎಲ್ಲ ಇಲ್ಲಿ ಪ್ರದರ್ಶನ ಆಗ್ತದೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ 15 ವರ್ಷಗಳಿಂದನೂ ಪ್ರತಿ ವರ್ಷವೂ ಮಾಡುತ್ತಾ ಬಂದಿವೆ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಬಂದು ತಮ್ಮಲ್ಲಿದ್ದ ಒಂದು ಆಸಕ್ತಿಯನ್ನು ತೋರಿಸಿ ಇಲ್ಲಿಂದ ನಾವು ಕೆಲವು ನಾಣ್ಯಗಳನ್ನು ಖರೀದಿ ಮಾಡ್ತಾರೆ. ಅಲ್ಲೇ ತಮ್ಮಲ್ಲಿ ಇದ್ದಂತ ನಾಣ್ಯಗಳನ್ನು ನಮಗೆ ಕೊಡ್ತಾರೆ. ಇದೇ ರೀತಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಅತ್ಯಂತ ಯಶಸ್ವಿಯಾಗಿ ಆಚರಿಸೋದು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ದೇಶಪಾಂಡೆ ಅಂತ ಹೇಳಿ ಚಾಲುಕ್ಯ ಫಿಲಾಟಿಕಲಿ ನ್ಯೂಮಿಸ್ಮ್ಯಾಟಿಕ್ ಕ್ಲಬ್ ಪ್ರೆಸಿಡೆಂಟ್ ಇದ್ದೀನಿ. ನಮ್ಮ ಕ್ಲಬ್ನಾಗ ಟೋಟಲ್ 29 ಮೆಂಬರ್ಸ್ ಸ್ಟಾಂಪ್ಸು, ಕಾಯಿನ್ಸು, ನೋಟ್ಸು ಕಲೆಕ್ಷನ್ ಮಾಡ್ತಾರೆ. ಆ ನೋಟ್ಸ್ ಬ್ಯಾಗ್ನಾಗ ಅದ. ಅದರೊಳಗ ಬ್ರಿಟಿಷ್ ಕಾಲದ ನಾಣ್ಯಗಳು, ಪೋರ್ಚುಗೀಸ್ ಕಾಲದ ನಾಣ್ಯಗಳು ಹಾಗೂ ನೋಟುಗಳಲ್ಲಿ ಫಾರಿನ್ ಕಂಟ್ರಿ ನೋಟ್ಸು, ಇಂಡಿಯನ್ ಕರೆನ್ಸಿ ನೋಟ್ಸು, ಕಾಯಿನ್ಸ್ನಾಗೂ ಸಹಿತ ಬ್ರಿಟಿಷ್ ಕಾಯಿನ್ಸು, ಪೋರ್ಚುಗಲ್ ಕಾಯಿನ್ಸು, ಏನ್ಸೆಂಟ್ ಕಾಯಿನ್ಸು, ರಾಜ ಮಹಾರಾಜ ಕಾಯಿನ್ಸು ಹಿಂಗ್ ಕಲೆಕ್ಷನ್ ಇರ್ತದೆ. ಹಾಗೂ ಮಿಂಟ್ ಕಲೆಕ್ಷನ್ ಅಂತ ಹೇಳಿ ನಮ್ಮ ಇಂಡಿಯಾದಲ್ಲಿ ಕರೆನ್ಸಿ ಒಳಗೆ ಕಾಯಿನ್ ಅಲ್ಲಿ ಮಿಂಟ್ ಕಲೆಕ್ಷನ್ ಇರ್ತದೆ. ಅದರಲ್ಲಿ ಬಾಂಬೆ ಮಿಂಟ್, ಕಲ್ಕತ್ತಾ ಮಿಂಟ್, ಹೈದರಾಬಾದ್ ಮಿಂಟ್, ನೋಯ್ಡಾ ಮಿಂಟ್ ಅಂತ ಹೇಳಿ 4 ಕಡೆ ಮಿಂಟ್ ಆಗ್ತದೆ. ಆ 4 ಕಡೆ ಮಿಂಟ್ ನಲ್ಲಿ ಕಲ್ಕತ್ತಾ ಮಿಂಟ್ ಇಸ್ ಅ ವೆರಿ ರೇರ್ ಮಿಂಟ್. ನಮಗೆ ಕಲ್ಕತ್ತಾ ಮಿಂಟ್ ಇಸ್ ಅ ವೆರಿ ರೇರ್ ಮಿಂಟ್. ಹಾಗೂ ಮಿಂಟ್ಗಳನ್ನು ಸಂಗ್ರಹ ಮಾಡೋದು ಸ್ವಲ್ಪ ಕಷ್ಟಕರ, ಆದರೂ ಸಹ ಆಸಕ್ತಿಯವರು ಅದನ್ನು ಮಿಂಟ್ಗಳನ್ನು ಕಲೆಕ್ಷನ್ ಮಾಡ್ತಾರೆ. ನಾನು ಸಹ ಕಲೆಕ್ಷನ್ ಮಾಡಿದ್ದೀನಿ. ಹಾಗೂ ಇಯರ್ ವೈಸ್ 1947ರಿಂದ ಭಾರತ ಸ್ವತಂತ್ರವಾದ ನಂತರ ನಾಣ್ಯಗಳ ಬಿಡುಗಡೆ ಆಯಿತು. ಆ ಬಿಡುಗಡೆ ನಾಣ್ಯಗಳಿಂದ 2025 ತನಕ ನಾನು ನಾಣ್ಯಗಳನ್ನು ಸಂಗ್ರಹ ಮಾಡಿದ್ದೀನಿ. ನೋಟುಗಳಲ್ಲಿ ಭಾರತ ಕರೆನ್ಸಿ ಒಳಗ ಅದರಿಗೆ ಇನ್ಸೆಟ್ ನೋಟ್ಸ್ ಅಂತ ಬಿಡ್ತಾರೆ. A ಇನ್ಸೆಟ್, B ಇನ್ಸೆಟ್, CD, ಅದು 10 ರೂಪಾಯಿ, 20 ರೂಪಾಯಿ, 50, 100, 200, 500 ರೂಪಾಯಿ ತನಕ ನೋಟುಗಳು ಇಲ್ಲಿ ಇನ್ಸೆಟ್ ನೋಟ್ ಬಿಡುಗಡೆ ಮಾಡ್ತಾರ. ಆ ಇನ್ಸೆಟ್ ಪ್ರಕಾರ ನೋಟುಗಳನ್ನು ಕಲೆಕ್ಷನ್ ಮಾಡ್ತಾರ. ಆ ನೋಟುಗಳಲ್ಲಿ ಕೆಲವೊಂದು ರೇರ್ ನೋಟ್ಸ್ಗಳು ಇರ್ತವೆ. ಅವು ಚಲಾವಣೆಯಲ್ಲಿ ಗೊತ್ತಾಗೋದಿಲ್ಲ. ಯಾರು ಕಲೆಕ್ಟ್ ಮಾಡ್ತಾರೆ ಅವ್ರಿಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಿರ್ತದೆ, ಓದೋರಿಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಚಲಾವಣೆಯಲ್ಲಿ ಹೋಗ್ಬಿಡ್ತದೆ ನಾಣ್ಯಗಳು. ಅದಕ್ಕೆ ನೋಡಿ ಸಂಗ್ರಹಕಾರ ಆ ನೋಟುಗಳನ್ನು ಬರೀ ಕಲೆ ಹೆಂಗೆ ನೋಟ್ ಚಲಾವಣೆ ಮಾಡ್ಬೇಕಾದ್ರೆ ಅದನ್ನು ಕರೆಕ್ಟ್ ಆಗಿ ಕಂಡಿಡಿದು ತಮ್ಮ ಸಂಗ್ರಹಕ್ಕೆ ನೋಡ್ತಾರೆ. ಸಂಗ್ರಹ ಮಾಡುವವರು ಸಹ UNC ಕಂಡೀಷನ್ ಇದ್ರೆ ಸಂಗ್ರಹ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಯೂಸ್ ಆದದ್ದು ಮಾರ್ಕೆಟ್ನಲ್ಲಿ ಬಂದದಕ್ಕೆ ಏನೇ ವ್ಯಾಲ್ಯೂ ಇರುವುದಿಲ್ಲ. ಚಾಲುಕ್ಯ ಅದು ನಮ್ದು ಇದು 16ನೇ ವರ್ಷ. ಕಬ್ಬೂರ್ ಭವನ, ಸಂಯುಕ್ತ ಕರ್ನಾಟಕ ಪ್ರೆಮೈಸದಲ್ಲಿ ಯಶಸ್ವಿಯಿಂದ ಮುನ್ನಡೆಯುತ್ತಿದ್ದೀವಿ. ನಾವು ಬೆಳಿಗ್ಗೆ 10 ಗಂಟೆಗೆ ಈ ನಾಣ್ಯ ಸಂಗ್ರಹದ ಪ್ರದರ್ಶನವನ್ನು ಆರಂಭಿಸಿ ಸಾಯಂಕಾಲ 6 ಗಂಟೆಗೆ ಇದರ ಮುಕ್ತಾಯ ಸಮಾರಂಭವನ್ನು ನಾವು ಮಾಡುತ್ತೇವೆ. ಹುಬ್ಬಳ್ಳಿ ಜನತೆ, ಗದಗ ಜನತೆ, ಧಾರವಾಡ, ಬೆಳಗಾವ, ಹಾವೇರಿ, ಬೆಂಗಳೂರು, ಮಿರಜ್, ಪುನಾ ಮತ್ತು ಬಾಗಲಕೋಟೆ, ಬಿಜಾಪುರ ಕಡೆಯಿಂದ ಅನೇಕ ಸಂಘದ ಸಂಗ್ರಹಕಾರರು ಈ ಕ್ಲಬ್ಬಿನಲ್ಲಿ ಪ್ರದರ್ಶನಕ್ಕೆ ಭಾಗವಹಿಸಿದ್ದಾರೆ. ಆರ್ಯಭಟ್ಟ ನೋಟದಿಂದ ಮೊದಲೊಂದು 2 ರೂಪಾಯಿ, ಇದು ಲಾಸ್ಟ್ ನೋಟ್ ನಮ್ದು 2 ರೂಪಾಯಿ ನೋಟ್ ಬಿಡುಗಡೆ ಆಯ್ತು. ಆಮೇಲೆ 5 ರೂಪಾಯಿ ಟ್ರ್ಯಾಕ್ಟರ್ ನೋಟ್ ಬಿಡುಗಡೆ ಆಗಿದೆ. 5 ರೂಪಾಯಿ ಗಾಂಧಿ ನೋಟು, 10 ರೂಪಾಯಿ ಗಾಂಧಿ ನೋಟು. ಈ 10 ರೂಪಾಯಿ ಈಗ ರೀಸೆಂಟ್ಲಿ ಬಿಡುಗಡೆ ಮಾಡಿದ್ದಾರೆ. ಹಾಗೆ 20 ರೂಪಾಯಿದು ನಂತರ ಬಂದ ನೋಟು, ಈಗ ಹೊಸ ನೋಟು. ಇದು 50 ರೂಪಾಯಿ ನೋಟು ವಿದೌಟ್ ಫ್ಲಾಗ್ ಇದೆ. ಇದು 50 ರೂಪಾಯಿ ನೋಟ್ನಲ್ಲಿ ಫ್ಲಾಗ್ ಇದೆ. ಈ 50 ರೂಪಾಯಿ ನೋಟು ಇದರಲ್ಲಿ ಮತ್ತೆ ಡಿಫರೆನ್ಸ್ ಬಂತು. ಈಗ ಬಿಟ್ಟು ಚಲಾವಣೆ 50 ರೂಪಾಯಿ ನೋಟ್. ಇದು 100 ರೂಪೀಸ್ ಬಹಳ ಇದೆ. ಮುಂಚಿಂದು ಜಗ ಅಭಾವ ಇರೋದ್ರಿಂದ 2 ನೋಟ್ ಹಾಕಿದ್ದೀನಿ. ಇದು 100 ರೂಪೀಸ್. ಈಗ ರೀಸೆಂಟ್ಲಿ ಇಲ್ಲಿ ಬಂದ 200 ರೂಪೀಸ್. ಇದು ಹೊಸ ಕರೆನ್ಸಿ. ಇದು 500 ರೂಪೀಸ್ ಓಲ್ಡ್ ಇದೆ. ಇದು 500 ರೂಪೀಸ್ ನ್ಯೂ ಇದೆ.
ಅಮೆರಿಕಾದು ಹಳೆ $5. ಈ $5 ಸಿಗ್ನೇಚರ್ ಡಿಫರೆನ್ಸ್ ಇರೋದ್ರಿಂದ ಈ ಎರಡು ಟೈಪ್ ನಲ್ಲಿ ₹5 ನೋಟು ಇದೆ. ಇವೆಲ್ಲ ಹಳೆ ಕರೆನ್ಸೀಸ್. ಒಂದು 2001 ಇದೆ, ಒಂದು 2003 ಇದೆ ನೋಟು. ಇಂಡಿಯನ್ ಗೌರ್ಮೆಂಟ್ ಅವಾಗ ಚಲಾವಣೆಯಲ್ಲಿ ಇದ್ದಾಗ ಜಪಾನದ ನೋಟ್ ಇದು ₹100, ₹100. ಇಂಡಿಯಾದ ಅವಾಗ ರೂಲಿಂಗ್ ಇದು ಜಪಾನ್ದಾಗ, ಮಿಲಿಟರಿ ಟೈಮ್ದಾಗ ನೋಟ್ ರಿಲೀಸ್ ಮಾಡ್ಯಾರ. ಇದೇನದ ಕೊರಿಯಾದು ಎಕ್ದಮ್ ಸ್ಮಾಲೆಸ್ಟ್ ಕರೆನ್ಸಿ ಇನ್ ವರ್ಲ್ಡ್. ಅದು ಕರೆನ್ಸಿ ಇದೆ. ಜಕೋಸ್ಲಿಯಾದು ಫೈನಾನ್ಸಿಯಲ್ ಕಂಡೀಷನ್ ಕ್ರಿಟಿಕಲ್ ಆದಾಗ ಹೆವಿ ಡಿನಾಮಿನೇಷನ್ ಕರೆನ್ಸಿ ನಮಗೆ ಬಿಟ್ಟು ಅವರು ತಮ್ಮ ಫೈನಾನ್ಸ್ ಅನ್ನು ತರಹದಿಗೆ ತರುವಾಗ ಈ ಹೆವಿ ಡಿನಾಮಿನೇಷನ್ ಕರೆನ್ಸಿಯನ್ನು ಬಿಡುಗಡೆ ಮಾಡಿದ್ದಾರೆ 1993ನೇ ಇಸ್ವಿಯಲ್ಲಿ. ಕರೆನ್ಸಿ ಇದೆ ಇದು ಕಂಬೋಡಿಯಾ ಹಳೆ ಕರೆನ್ಸಿ. ಇವು ಹೊಸ ಕರೆನ್ಸಿ ಬೇರೆ ಅದ. ಮಲೇಷಿಯಾದು ಎನ್ ಮಲೇಷಿಯಾದು. ಇದು ರಷ್ಯಾ ಕರೆನ್ಸಿ. ಇದು ಪರಗ್ವೆ ಕರೆನ್ಸಿ. ಪಾಲಿಮರ್ ನೋಟ್ ಇದೆ ₹2000 ಪಾಲಿಮರ್. ಇದು ಕರೆನ್ಸಿ ವ್ಯಾಲ್ಯೂ ಇದೆ ಗಂಟು ಮಾಲ ಅಂತದ. ಅದಾದ ಕರೆನ್ಸಿ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಆಫ್ ಇಂಡಿಯನ್ ಡಾಲರ್ನ ಕ್ಯಾಲ್ಕುಲೇಷನ್ ಮಾಡಬಹುದು. 1995 ರಿಲೀಸ್ ಆದದ್ದು ಪಾಲಿಮರ್ ನೋಟ್ ಇದೆ. ಇದು ಇದ್ರದ್ದು ಪಾಲಿಮರ್ ನೋಟು. ಆಮೇಲೆ ಇದು ಪಾಲಿಮರ್ ನೋಟು. ಐಸ್ಲ್ಯಾಂಡ್ ಇವೆಲ್ಲ ಐಸ್ಲ್ಯಾಂಡ್ ಕರೆನ್ಸಿ. ಇವೆಲ್ಲ ಪಾಲಿಮರ್ ನೋಟ್ಸ್ 3. ಟಿಕ್ಕಾ 2013 ಟಿಕ್ಕಾ. ಇದು ₹2013 ಬಾಂಗ್ಲಾದೇಶ್ ಟಿಕ್ಕಾ. ಇದು ಬಾಂಗ್ಲಾದೇಶದ ಟಿಕ್ಕಾ 1993, 2013. ಇದು ನೇಪಾಳದ ರುಪೀಸ್. ಇದು ₹20 ನೇಪಾಳದ್ದು. ಇದು ನೇಪಾಳದ್ದು ₹25. ಇದು ಸ್ಪೆಷಲ್ ಕರೆನ್ಸಿ. ಇದು ನೇಪಾಳದ್ದು 25. ಇದು ಜನರಲ್ ಕರೆನ್ಸಿ. ಇದು ನೇಪಾಳದ ₹1, ನೇಪಾಳದ ₹2, ನೇಪಾಳದ ₹5.
ನೇಪಾಳ ಪ್ರಾಚೀನ ನಾಣ್ಯಗಳ ಬಗ್ಗೆ ಕರ್ನಾಟಕ ಯೂನಿವರ್ಸಿಟಿ ನೇಪಾಳ ನನ್ನ ಹೆಸರು ರಾಘವೇಂದ್ರ BN ಅಂತ ಹೇಳ್ಬಿಟ್ಟು ನಾನು ಭಾರತ ದೇಶದ ಪುರಾತನದಿಂದ ಹಿಡಿದು ಇವತ್ತಿನವರೆಗೂ ಇರ್ತಕ್ಕಂಥ ನಾಣ್ಯಗಳ ಸಂಗ್ರಹ ಮಾಡಿದ್ದೇನೆ ಮತ್ತು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಬರ್ತಕ್ಕಂಥ ನಾಣ್ಯಗಳು ಕುಶಾನರ ಕಾಲದ ತಾಮ್ರದ ನಾಣ್ಯಗಳು, ಚೋಳರ ಕಾಲದ ತಾಮ್ರದ ನಾಣ್ಯಗಳು, ಅದೇ ರೀತಿ ಮುಂದುವರೆದು ಬಹುಮನಿ ಸಾಮ್ರಾಜ್ಯದ ತಾಮ್ರದ ವೆರೈಟಿ ನಾಣ್ಯಗಳು, ಮರಾಠ ಕಾಲದ ತಾಮ್ರದ ನಾಣ್ಯಗಳು, ಹೈದರಾಬಾದ್ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ತಾಮ್ರದ ನಾಣ್ಯಗಳು ಮತ್ತು ಕಾಪರ್ ನಿಕಲ್ ನಾಣ್ಯಗಳು ಮತ್ತು ಬೆಳ್ಳಿ ನಾಣ್ಯಗಳು, ಅದೇ ರೀತಿ ಮೈಸೂರನ್ನ ಆಳಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ರವರ ತಾಮ್ರದ ನಾಣ್ಯಗಳು ಮತ್ತು ಬೆಳ್ಳಿಯ ನಾಣ್ಯಗಳು, ಹಾಗೆ ಮೈಸೂರು ಒಡೆಯರ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೈಲ್ ಕಾಸುಗಳು, ಅದರಲ್ಲಿ ವೆರೈಟೀಸ್, ಹಾಗೇನೆ ಮಧುರೆಯ ಶಿವಪ್ಪ ನಾಯಕರು, ಕೇರಳದ ತಿರುವಾಂಕೂರ್ನ ಒಂದು ಕ್ಯಾಶ್, ಕಚ್ ಪ್ರಾಂತ್ಯದ ನಾಣ್ಯಗಳು, ಮುಂದುವರೆದು ನೇಪಾಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ನಾಣ್ಯಗಳು, ಗ್ವಾಲಿಯರ್ ಸಂಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಣ್ಯಗಳು, ಉತ್ತರ ಭಾರತ ಸಂಬಂಧಪಟ್ಟಿರ್ತಕ್ಕಂಥ ಕಾಪರ್ ನಿಕಲ್ ಮತ್ತು ಬೆಳ್ಳಿಯ ನಾಣ್ಯಗಳು, ಇಂದೋರ್ನ ಓಳ್ಕಾರ್ ಸಂಬಂಧಪಟ್ಟಿರ್ತಕ್ಕಂಥ ನಾಣ್ಯಗಳು ಮತ್ತು ಇನ್ನೂ ಪುರಾತನವಾದಂತಂದ್ರೆ ರೋಮನ್ನ ಚಕ್ರವರ್ತಿಯ ಇರ್ತಕ್ಕಂಥ ಒಂದು ನಾಣ್ಯ. ಮುಂದುವರೆದು ಒಂದು ಹಿಸ್ಟ್ರಿ ಆಫ್ ದಿ ರುಪಿ ಅಂತ ಅಂದ್ರೆ ₹1 ಬ್ರಿಟಿಷರ ಕಾಲದಲ್ಲಿ ಯೂನಿಫಾರ್ಮ್ ಕಾಯಿನೇಜ್ ಏನ್ ಬಂತಲ್ಲ, ಅಲ್ಲಿಂದ ನಾಲ್ಕನೇ ವಿಲಿಯಂ ₹1 ನಾಣ್ಯಗಳು. ಇದು ₹1 ವಿಲಿಯಂ ರಾಜನ ಅಂದ್ರೆ ಬ್ರಿಟಿಷರ ಆಧಿಪತ್ಯದ ಒಂದು ಬರ್ತಕ್ಕಂಥ ಭಾರತದ ನಾಣ್ಯಗಳು, ಹಾಗೇನೆ ವಿಕ್ಟೋರಿಯಾ ಕ್ವೀನ್ ಅವರ ₹1 ನಾಣ್ಯಗಳು, ವಿಕ್ಟೋರಿಯಾ ಕ್ವೀನ್ ಜಡೆ ಏನು ಇದು ಕಾಣುತ್ತಲ್ಲ ಇದು, ಅದೇ ರೀತಿ ವಿಕ್ಟೋರಿಯಾ ಎಂಪ್ರೆಸ್ ಆಗಿರ್ತಕ್ಕಂಥ ಬ್ರಿಟಿಷ್ ಇಂಡಿಯಾದ ಬೆಳ್ಳಿಯ ನಾಣ್ಯಗಳು, ಹಾಗೇನೆ ಎಡ್ವರ್ಡ್ 7th ಅವರ ಇದು ಬೆಳ್ಳಿಯ ನಾಣ್ಯಗಳು. ಮುಂದುವರೆದು 1911ರಿಂದ ಬಂದಿರತಕ್ಕಂಥ ಜಾರ್ಜ್ ಕಿಂಗ್ ಅವರ ಬೆಳ್ಳಿಯ ನಾಣ್ಯಗಳು ಮುಮ್ಮುಖ ಮತ್ತು ಹಿಮ್ಮುಖ, ಹಾಗೇನೆ ಜಾರ್ಜ್ 6th 1939ರ ನಂತರ ಬಂದಿರತಕ್ಕಂಥ ಅರ್ಧ ಬೆಳ್ಳಿ ಅಂದ್ರೆ ಕಾಪರ್ ನಿಕಲ್ ಮತ್ತು ಬೆಳ್ಳಿಯ ನಾಣ್ಯಗಳು. ಮುಂದುವರೆದು ಪೋರ್ಚುಗೀಸ್ ಇಂಡಿಯಾದ ನಾಣ್ಯಗಳು, ಬೆಳ್ಳಿಯ ನಾಣ್ಯಗಳು. ಇದು 1882 ಪೋರ್ಚುಗೀಸ್ ಇಂಡಿಯಾದ ಆ ಒಂದು ಸೀಮಿತ ಪ್ರದೇಶದಲ್ಲಿ ಬಂದಿರತಕ್ಕಂಥ ₹1 ಉಮಾ ರೂಪಿಯಾ ಅಂತ ಕರೀತಾರೆ. ಇನ್ನು 47ರ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇದ್ದಂತಹ ₹1 ನಾಣ್ಯ, ಇದು ಕಾಪರ್ ನಿಕಲ್ ನಾಣ್ಯ ಇದು. ಇನ್ನು ಮುಂದುವರೆದು ರಿಪಬ್ಲಿಕ್ ಇಂಡಿಯಾ ಕಾಯಿನೇಜ್ ಅಂದ್ರೆ 1950ರಿಂದ ನಮ್ಮ ಏನು ಗಣರಾಜ್ಯ ಸ್ವತಂತ್ರ ಬಂದ ನಂತರ ಬಂದಿರತಕ್ಕಂಥ ನಾಣ್ಯಗಳು. 1950ರ ₹1, 1962ರಲ್ಲಿ ಇದು ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಅಂತ ಏನ್ ಬಂತಲ್ಲ, ಆಗ ಬಂದಿರತಕ್ಕಂಥ 1962ರ ₹1 ಮುಖ ಮತ್ತು ಮುಖ. ಮುಂದುವರೆದು ₹1 ಮತ್ತೆ ಬದಲಾವಣೆಗೆ ತೂಕ ಬದಲಾವಣೆ ಆಗಿರ್ತಕ್ಕಂಥ 82 83ರಿಂದ ಬಂದಿರತಕ್ಕಂಥ ನಾಣ್ಯ. ಮತ್ತೆ ಮುಂದುವರೆದು ₹1 ಸ್ಟೈನ್ಲೆಸ್ ಸ್ಟೀಲ್ ರೂಪವನ್ನು ಪಡಿತದೆ. ಇದು ಯಾಕಂದ್ರೆ ಕಾಪರ್ ನಿಕಲ್ ಇದ್ದಂಥದ್ದು ಸ್ಟೈನ್ಲೆಸ್ ಸ್ಟೀಲ್ ರೂಪವನ್ನು ಪಡಿತದೆ ₹1. ತದನಂತರ ಇದು ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂಥ ಪ್ಲಸ್ ಮಾರ್ಕ್ ನಾಣ್ಯದ ₹1 ನಾಣ್ಯ. ಹಾಗೇನೆ ಇಲ್ಲಿ ನೃತ್ಯ ಮುದ್ರಾ ಇರತಕ್ಕಂಥ ಸ್ಟೈನ್ಲೆಸ್ ಸ್ಟೀಲ್ ನ ₹1 ನಾಣ್ಯ. ಹಾಗೆ ಮುಂದುವರೆದು ನಾಣ್ಯದ ಮತ್ತೆ ಸ್ವಲ್ಪ ಕಡಿಮೆ ತೂಕವನ್ನು ಕಡಿಮೆ ಮಾಡಿ ₹1 ನಾಣ್ಯ. ಈಗ ಇರತಕ್ಕಂಥ ಏಕಂ ಅಂದ್ರೆ ಆಜಾದಿ ಕಾ ಅಮೃತ್ ಮಹೋತ್ಸವಕ ₹1 ಇತ್ತೀಚೆಗೆ ಈಗ ನೀವೆಲ್ಲ ಕಾಣ್ತಾ ಇರ್ಬೋದು, ಪ್ರೆಸೆಂಟ್ ಅಲ್ಲಿ ಚಲಾವಣೆ ಇರ್ತಕ್ಕಂಥದ್ದು. ಹಾಗೆ ಮುಂದುವರೆದು ಕಾಮಮರೇಟಿವ್ ಕಾಯಿನ್ಸ್, ಸ್ಮರಣಾರ್ಥವಾಗಿ ಬಿಟ್ಟಿರ್ತಕ್ಕಂಥ ಭಾರತದಲ್ಲಿ ಬಿಟ್ಟಿರ್ತಕ್ಕಂಥ ನಾಣ್ಯಗಳು. ಇವು 1964ರಿಂದ ಪ್ರಾರಂಭ ಆಗ್ತದೆ, ಜವಾಹರ್ಲಾಲ್ ನೆಹರು ಅವರ ಮರಣ ನಂತರ ಬರ್ತಕ್ಕಂಥ ಸ್ಮರಣಾರ್ಥ ನಾಣ್ಯಗಳು. ಇದರಲ್ಲಿ 5 ಪೈಸೆ ವೆರೈಟಿ ಅಂದ್ರೆ ಇದರಲ್ಲಿ ವಿಶ್ವಸಂಸ್ಥೆ ಘೋಷಿರ್ತಕ್ಕಂಥ ಘೋಷವಾಕ್ಯ ಈಗ ಆ ಒಂದು ವರ್ಷದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಫುಡ್ ಫಾರ್ ಆಲ್, ಫುಡ್ ಅಂಡ್ ಶೆಲ್ಟರ್ ಫಾರ್ ಆಲ್ ಹೀಗೇನೆ. ಆಮೇಲೆ ಅದೇ ರೀತಿ ಸ್ಮರಣಾರ್ಥ ನಾಣ್ಯಗಳಲ್ಲಿ ವ್ಯಕ್ತಿಗಳ ಒಂದು ನಮ್ಮ ದೇಶಕ್ಕಾಗಿ ಸ್ವತಂತ್ರ ಹೋರಾಟಗಾರರು ಇರ್ಬೋದು, ಮಹನೀಯರು ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಅರ್ಥಶಾಸ್ತ್ರಜ್ಞರು ಇರ್ಬೋದು, ಸಂತರು ಇರ್ಬೋದು, ಹೀಗೆ ವೆರೈಟೀಸ್ ಆಫ್ ಎಲ್ಲ
ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್, ರಾಜೀವ್ ಗಾಂಧಿ, ಸಂತ ಅರವಿಂದ ಘೋಷ್, ಹೀಗೆ ಎಲ್ಲಾ ವೆರೈಟಿನಲ್ಲಿ ಸಂತ ತಿರುವಳ್ಳುವರ್ ಆಗಿರ್ಬೋದು, ಮದರ್ ತೆರೇಸಾ, ಸಂತ ಅಲ್ಫೋನ್ಸಾ, ಏಷ್ಯನ್ ಗೇಮ್ಸ್ ಸಂಬಂಧಪಟ್ಟಿರ್ತಕ್ಕಂಥ ನಾಣ್ಯಗಳು, ಪೋಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಣ್ಯಗಳು, ರೈಲ್ವೆಗೆ ಸಂಬಂಧಪಟ್ಟಿರ್ತಕ್ಕಂಥ, ಟೆಲಿಕಮ್ಯುನಿಕೇಶನ್ ಸಂಬಂಧಪಟ್ಟಿರ್ತಕ್ಕಂಥ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಣ್ಯಗಳು, ಹಾಗೆ ಕೆ ಕಾಮರಾಜು, ದಾದಾಬಾಯಿ ನವರೋಜಿ, ಮೋತಿಲಾಲ್ ನೆಹರು, ವಿಶ್ವಸಂಸ್ಥೆಯ ಘೋಷವಾಕ್ಯ ಇರತಕ್ಕಂಥ ಕೆಲವು ನಾಣ್ಯಗಳು, ದಂಡಿ ಮಾರ್ಚಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಣ್ಯಗಳು, ಮಹಾತ್ಮ ಬಸವೇಶ್ವರ ಅವರ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ಮಹಾತ್ಮ ಬಸವೇಶ್ವರ ಅವರ ಕಾಪರ್ ನಿಕಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ನಾಣ್ಯ. ಮುಂದುವರೆದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇವೆಲ್ಲ ಸ್ಮರಣಾರ್ಥ ಬಿಟ್ಟಿರ್ತಕ್ಕಂಥ ಸರ್ಕ್ಯುಲೇಟೆಡ್ ಕಾಯಿನ್ಸ್ಗಳು, ಸರ್ಕ್ಯುಲರ್ ಬಿಟ್ಟಿರ್ತಕ್ಕಂಥ ನಾಣ್ಯಗಳು. ಇವೆಲ್ಲ 5 ರೂಪಾಯಿ ನಾಣ್ಯಗಳಿವೆ. ಹಾಗೇನೆ 5 ರೂಪಾಯಿ, ಇದು 10 ರೂಪಾಯಿ ವೆರೈಟಿ. 10 ರೂಪಾಯಿದಲ್ಲಿ ಮಹಾತ್ಮ ಗಾಂಧೀಜಿ 100 ವರ್ಷದ ಇರ್ತಕ್ಕಂಥ ಬೆಳ್ಳಿಯ ನಾಣ್ಯ ಇದು. ಅದೇ ರೀತಿ 1970ರಲ್ಲಿ ಫುಡ್ ಫಾರ್ ಆಲ್ ಅಂತಂದ್ರೆ ಇದು ಬೆಳ್ಳಿಯ ನಾಣ್ಯ. 1972ನೇ ಇಸ್ವಿನಲ್ಲಿ 25ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಬಿಟ್ಟಿರ್ತಕ್ಕಂತಹ ಒಂದು ದಂಪತಿಗಳು ಧ್ವಜವನ್ನು ಹಿಡ್ಕೊಂಡಿರ್ತಕ್ಕಂಥ ಒಂದು 10 ರೂಪಾಯಿ ನಾಣ್ಯ. ಒಮ್ಮಿ ಜಹಾಂಗೀರ್ ಅವರ 10 ರೂಪಾಯಿ ನಾಣ್ಯ. RBI ಪ್ಲಾಟಿನಂ ಜುಬಿಲಿ 60ನೇ ವರ್ಷದ ಪ್ಲಾಟಿನಂ ಇಯರ್. ಈ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಣ್ಯ. ಅದೇ ರೀತಿ ಭಾರತ ದೇಶದ ಏಕತೆಯನ್ನು ಸಾರತಕ್ಕಂಥ ನಾಣ್ಯಗಳು 25 ಪೈಸೆಯಿಂದ 5 ರೂಪಾಯಿ ವೆರೈಟಿ ಇದೆ. ಇದು 5 ರೂಪಾಯಿ, 2 ರೂಪಾಯಿ, 1 ರೂಪಾಯಿ, 50 ಪೈಸೆ, 25 ಪೈಸೆ. ಇದು ಡೆಫಿನಿಟಿವ್ಸ್ ಕಾಯಿನ್ಸ್. ಇದು ಮುಂದುವರೆದು ನೋಟುಗಳು. ಇದು 1 ರೂಪಾಯಿ ನೋಟನ್ನ ಗವರ್ನಮೆಂಟ್ ಆಫ್ ಇಂಡಿಯಾದ ಸೆಕ್ರೆಟರಿ ಅವರು, ಫೈನಾನ್ಸ್ ಸೆಕ್ರೆಟರಿ ಅವರು ಬಿಡುಗಡೆ ಮಾಡ್ತಾರೆ. ಇನ್ನುಳಿದಂತೆ 2 ರೂಪಾಯಿ ಮೇಲ್ಪಟ್ಟು ಬರ್ತಕ್ಕಂತ ನೋಟುಗಳನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಯಾರು ಗವರ್ನರ್ ಇರ್ತಾರೆ ಆ ಗವರ್ನರ್ನ ರುಜುವಿನೊಂದಿಗೆ ಬರ್ತದೆ. ಇದು 2 ರೂಪಾಯಿ ವೆರೈಟಿ, ಇದು 5 ರೂಪಾಯಿ ವೆರೈಟಿ, ಹಾಗೇನೆ 10 ರೂಪಾಯಿ ವೆರೈಟಿ. ಇವೆಲ್ಲ ಹಳೆಯ ಕಾಲದ ನೋಟುಗಳು. ಈಗ ಪ್ರೆಸೆಂಟ್ ಇರತಕ್ಕಂತ 10 ರೂಪಾಯಿ ನೋಟು. ಇದು ಹಳೆಯ 20 ರೂಪಾಯಿ ನೋಟುಗಳು ವೆರೈಟಿ. ಹಾಗೇನೆ 100 ರೂಪಾಯಿ ಹಳೆಯ ವೆರೈಟಿ ಗವರ್ನರ್ ವೈಸ್. ಹಾಗೇನೆ ಕೆಲವು 500 ರೂಪಾಯಿ ಹಳೆಯ ನೋಟುಗಳು. ಇದಿಷ್ಟು ನನ್ನ ಸಂಗ್ರಹದಲ್ಲಿ ಇರ್ತಕ್ಕಂಥದ್ದು. ಇದನ್ನ ನನ್ನ ಪ್ರದರ್ಶನಕ್ಕೆ ಇಟ್ಟಿರ್ತೀನಿ. ಮಾತಾಡ. ಇದು ಬಂದು ಕಮಮರೇಟಿವ್ ಕಾಯಿನ್ ಅಂತ. ಇದು ಬಂದು ಕಮಮರೇಟಿವ್ ಕಾಯಿನ್ ಅಂತ ಹೇಳ್ತಾರೆ. ಇದು ಮಿಂಟ್ ಇಂಡಿಯನ್ ಗವರ್ಮೆಂಟ್ ಅವರು ಸ್ಪೆಷಲ್ ಆಗಿ ಇಶ್ಯೂ ಮಾಡ್ತಾ ಇದ್ದಾರೆ. ಇದು ಅನ್ಸರ್ಕ್ಯುಲೇಟೆಡ್ ಕಾಯಿನ್ ಅಂತ ಹೇಳ್ತೀವಿ ನಾವು. ವೈಲ್ಡ್ ಲೈಫ್ ಮೇಲೆ ಇದು ತೆಗೆದಿರೋದು ಕಾಯಿನ್. ಇಲ್ಲಿ ಡೀಟೇಲ್ ನೋಡ್ಬೋದು, ಎಲ್ಲ ಬರುತ್ತೆ. ಇದು ಇಂಡಿಯನ್ ಗವರ್ಮೆಂಟ್ ಮಿಂಟ್ ಬಾಂಬೆ ಮತ್ತೆ ಕಲ್ಕತ್ತಾದಲ್ಲಿ ಮಿಂಟ್ ಮಾಡ್ತಾರೆ. ಅಲ್ಲಿಂದ ನಾವು ತರಿಸ್ಬೇಕಾಗತ್ತೆ. ಇದು ಸರ್ಕ್ಯುಲೇಷನ್ ಕಾಯಿನ್ ಇಲ್ಲ, ಇದು ಸ್ಪೆಷಲ್ ಕಾಯಿನ್ ಅಂತ ಇಶ್ಯೂ ಮಾಡಿದ್ದಾರೆ. ಇದು 50% ಸಿಲ್ವರ್ ಇರುತ್ತೆ. ಅಂದ್ರೆ ಏನ್ ಹೇಳ್ತಾರೆ, ಇನ್ ದ ಮೆಮೊರಿ ಆಫ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಹೌದು, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬೇಕಾದಷ್ಟು ವೆರೈಟಿ ಇಶ್ಯೂ ಮಾಡ್ತಾ ಇದಾರೆ. ಪರ್ಟಿಕ್ಯುಲರ್ 100 years ಆಯ್ತು, 50 years ಆಯ್ತು, 75 years ಆಯ್ತು. ಯಾವ್ದೋ ಒಂದು ಸಬ್ಜೆಕ್ಟ್ ಅದರ ಮೇಲೆ ತಯಾರು ಮಾಡಿ ಬಂದಿದ್ದೀವಿ. ನನ್ನ ಹೆಸರು ವೆಂಕಟೇಶ್ ಸತ್ಯನಾರಾಯಣ್ ನಂದಗಾವಿ. ನಿಮ್ ಕಲೆಕ್ಷನ್ ಏನ್ಸಿದೆ? ಕಾಯಿನ್ ಕಲೆಕ್ಷನ್, ಕಾಯಿನ್ಸ್, ಸ್ಟಾಂಪ್ಸ್, ನೋಟ್ಸ್ ರೀ. ಆಮೇಲೆ ಇವು ಫ್ಯಾನ್ಸಿ ನಂಬರ್ಸ್ ಅಂತ ಬರ್ತಾವ್ರಿ. ಇವು ಸಿಂಗಲ್ 1 ಬರ್ತೈತ್ರಿ, ಡಬಲ್ 1 ಬರ್ತೈತಿ, 111 ಬರ್ತೈತಿ. ಹಿಂಗ 1ರಿಂದ 9 ಮಟ್ಟ ಬರ್ತದೆ. 9 ಮಟ್ಟ ಬರ್ತದೆ. ಇದು 786 ರೀ. ಇದು ಫ್ಯಾನ್ಸಿ ನಂಬರ್ ರೀ. ಇದು 1ರಿಂದ 9 ಮಟ್ಟ ಬರ್ತೈತ್ರಿ. ಇವು ಫ್ಯಾನ್ಸಿ ನಂಬರ್ ರೀ. 1ರಿಂದ 9 ಮಟ್ಟ ಬರ್ತದೆ. ಇದು ಹಂಗಾರಿ ಫ್ಯಾನ್ಸಿ ನಂಬರ್. ಆಮೇಲೆ ಇದು ಡಬಲ್ ನಂಬರ್. ಇದು ನೋಟ್ ಪ್ರಿಂಟ್ ಇಲ್ರಿ ಇವಾಗ.
ಹಳೇದ್ರಿ 82ನೇ ಇಸ್ವಿಂದ್ರಿ ಇದು. ಆಮೇಲೆ ಇವು ಏನದಾವಲ್ರಿ ನೋಟ್ ನಂಬರ್ ಏನದ ಯಾವ ಕಡೆಯಿಂದ ನೋಟ್ ಹಿಡಿದ್ರು ಸೇಮ್ ನಂಬರ್ ಬರ್ತೈತ್ರಿ ಇದು. ಆಮೇಲೆ ಅದು ಬ್ರಿಟಿಷ್ ಕಾಯಿನ್ಸ್ ರೀ ಅವು ಇಷ್ಟು. ಜರ್ಮನ್ ದೇಶದ ಸರ್ ಅಲ್ಲ ಎಲ್ಲ ಜರ್ಮನ್ ದೇಶದ ಸ್ಟಾಂಪ್ಗಳು.